ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂದ್ರೆ ಇವ್ರು ಶಾರ್ವರಿ ಅಕ್ಕನ? ಶಾರ್ವರಿಗೆ ಅಕ್ಕ ಇದ್ರಾ? ಹಾಗಿದ್ರೆ ಶಾರ್ವರಿ ಅವರು ತಾನು ಅನಾಥೆ ಅಂತ ಹೇಳ್ಕೊಂಡಿದ್ದು? ಶಾರ್ವರಿ ಅವರು ಆಗಾಗ ಸ್ಮಶಾನಕ್ಕೆ ಹೋಗ್ತಿದ್ದು ಇವ್ರ ಸಮಾಧಿಗೆ ಪೂಜೆ ಮಾಡೋಕ್ಕೇನ? ಇವ್ರ ಫೋಟೋಗೂ ಶಾರ್ವರಿಯವರು ಸ್ಮಶಾನಕ್ಕೆ ಹೋಗೋದಕ್ಕೂ ಏನೋ ಸಂಬಂಧ ಇದೆ. ಆದ್ರೆ ಅವ್ರು ಯಾಕೆ ಈ ವಿಷಯಗಳನ್ನೆಲ್ಲ ಮುಚ್ಚಿಡ್ತಾ ಇದ್ದಾರೆ? ತುಳಸಿಯವರೇ, ಐ ಆಮ್ ವೆರಿ ವೆರಿ ಸಾರಿ. ನಾನು ತುಂಬ ಟ್ರೈ ಮಾಡಿದೆ, ಆದರೆ ಬೇಗ ಬರೋದಕ್ಕಾಗಲಿಲ್ಲ. ದೇವಸ್ಥಾನಕ್ಕೆ ನಾಳೆ ಹೋಗೋಣವಾ? ನೀವು ನಾನು ಮಾಡಿರೋ ತಪ್ಪಿಗೆ ಏನು ಬೇಕಾದರೂ ಪನಿಷ್ಮೆಂಟ್ ಕೊಡ್ಬೋದು. ಪರವಾಗಿಲ್ಲ, ನಿಮ್ಮ ಕೆಲಸದ ಬಗ್ಗೆ ನನಗೂ ಗೊತ್ತು. ಒಂದೊಂದ್ಸಲ ಹೀಗೆಲ್ಲ ಆಗತ್ತೆ. ನಾನು ಅಲ್ಲಿಗೆ ಹೋದ್ಮೇಲೆ ನಿಮ್ಮ ತುಂಬ ನೆನಪು ಮಾಡಿಕೊಂಡೆ. ಆದರೆ ಮಹೇಶ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದ ಗೊತ್ತಾ? ಹೌದಾ? ಅಷ್ಟು ಚೆನ್ನಾಗಿತ್ತಾ? ತುಂಬ ವರ್ಷಗಳಾದ್ಮೇಲೆ ಮಹೇಶ್ ಅವರು ಈ ಕೆಲಸಗಳನ್ನೆಲ್ಲ ವಹಿಸ್ಕೊಂಡು ಚೆನ್ನಾಗಿ ನಿಭಾಯಿಸ್ತಾ ಇದಾರಲ್ವಾ? ಹೌದು ತುಳಸಿಯವರೇ, ಇಷ್ಟು ವರ್ಷ ಅವನು ಹಾಸಿಗೆಲೇ ಇದ್ದ. ನನಗೂ ಅವನನ್ನು ಆ ಸ್ಥಿತಿಲಿ ನೋಡೋದಕ್ಕೆ ಎಷ್ಟು ಹಿಂಸೆ ಆಗ್ತಾಯಿತ್ತು. ಆದರೆ ಇವತ್ತು ಅವನನ್ನು ಅಷ್ಟು ಲವಲವಿಕೆಯಿಂದ ಓಡಾಡೋದು ನೋಡಿ ತುಂಬ ಖುಷಿಯಾಯಿತು. ಇದಕ್ಕೆಲ್ಲ ಶಾರ್ವರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೌದು, ಶಾರ್ವರಿ ಅವ್ರದ್ದು ತುಂಬ ದೊಡ್ಡ ಗುಣ. ಅಂದಾಗೆ ಶಾರ್ವರಿ ಅವ್ರಿಗೆ ಯಾರಾದರೂ ಸಂಬಂಧಿಕರು ಅಂತಿದ್ರಾ? ಅಂದರೆ ಅಕ್ಕ ತಂಗಿ ಯಾರಾದರೂ ಇದ್ರಾ? ಇಲ್ಲ, ಶಾರ್ವರಿಗೆ ಯಾರೂ ಇಲ್ಲ. ಅವಳು ಅನಾಥೆ ಅಂತಲೇ ಈ ಮನೆಗೆ ಬಂದಿದ್ದು. ಆದರೆ ಇಲ್ಲಿಗೆ ಬಂದ ಮೇಲೆ ಈ ಮನೆಯವರನ್ನೆಲ್ಲ ತನ್ನವರನ್ನಾಗಿ ನೋಡಿಕೊಂಡ್ಳು. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ? ಏನಿಲ್ಲ, ಸುಮ್ಮನೆ ಕೇಳಬೇಕು ಅನ್ನಿಸ್ತು. ಸಂಬಂಧಗಳ ಮಧ್ಯೆ ಬೆಳೀದೇ ಇದ್ದರೂ ಅವಳಿ ಮನೆಗೋಸ್ಕರ ತುಂಬ ಶ್ರಮ ಪಟ್ಟಿದ್ದಾಳೆ. ಅಂದರೆ ಮಾಧವ್ ಅವ್ರಿಗೂ ಈ ವಿಷಯ ಗೊತ್ತಿಲ್ಲ. ಈ ಫೋಟೋ ಬಗ್ಗೆ ಮಾಧವ್ ಅವ್ರನ್ನ ಕೇಳಲ್ಲ? ಇಲ್ಲ, ಅದ್ರ ಬಗ್ಗೆ ಮೊದಲು ನಾನು ತಿಳ್ಕೋಬೇಕು. ಮಾಧವ್ ಅವರು ಶಾರ್ವರಿ ಅವ್ರ ಮೇಲೆ ತುಂಬ ಗೌರವ ಅಭಿಮಾನ ಇಟ್ಕೊಂಡಿದ್ದಾರೆ. ಒಂದು ವೇಳೆ ನಾನು ತಿಳ್ಕೊಂಡಿರೋದೇ ತಪ್ಪಾಗಿದ್ರೆ ಮಾಧವ್ ಅವ್ರ ಮನಸ್ಸಿಗೆ ಬೇಜಾರಾಗತ್ತೆ. ಹೌದು, ನಾನು ನೋಡಿದ್ದಷ್ಟೇ ಸತ್ಯ ಅಂದ್ಕೊಳ್ಳೋದು ತಪ್ಪು. ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ಮೇಲೆ ಮಾಧವ್ ಅವ್ರ ಹತ್ರ ಮಾತಾಡಬೇಕು. ಯಾಕೆ ಮಾವ, ಏನಾಯ್ತು? ಯಾಕೆ ಈಗ ಓಡ್ ಬರ್ತಿದ್ದೀರಾ? ಏನಾಯ್ತು ಎಲ್ಲ ಆಮೇಲೆ ಹೇಳ್ತೀನಿ. ಈಗ ನನ್ನ ಹುಡ್ಕೊಂಡು ಯಾರಾದರೂ ಬಂದರೆ ನಾನಿಲ್ಲಿಲ್ಲ ಅಂತ ಹೇಳ್ಬಿಡು. ನಾನಿಲ್ಲಿರೋದು ಅವ್ರಿಗೆ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಬಾರ್ದಾ? ಅಂಥದ್ದೇನಾಯ್ತು? ಏನಾಯ್ತು ಎತ್ತ ಅಲ್ಲ ಆಮೇಲೆ ಹೇಳ್ತೀನಮ್ಮ. ಈಗ ಮೊದಲು ಅವ್ರಿಗೆ ನಾನಿಲ್ಲಿರೋದು ಗೊತ್ತಾಗಬಾರ್ದು. ಇನ್ನೊಂದು, ಯಾರಾದರೂ ಕೇಳಿದ್ರೆ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡು ಅಷ್ಟೇ. ಯಾಕೆ ಮಾವ, ಏನಾದರೂ ತಪ್ಪು ಮಾಡಿ ಬಂದಿದ್ದೀರಾ? ಅಯ್ಯೋ, ತಪ್ಪು ಒಪ್ಪೆಲ್ಲ ಯಾರಿಗಮ್ಮ ಗೊತ್ತು. ಈಗ ನಾನು ಬದುಕೊಳ್ಳೋದ್ರೆ ಅಷ್ಟೇ ಸಾಕಾಗಿದೆ. ಮಾವ, ಕರೆಕ್ಟಾಗಿ ಹೇಳಿ, ಏನಾಯ್ತು, ಏನ್ ಮಾಡಿದ್ರಿ ಅಂತ. ಹೇಳಕ್ಕೂ ಕೇಳಕ್ಕೂ ಇದು ಸಮಯ ಅಲ್ಲ. ಯಾರೋ ಬರ್ತು ಬೆಲ್ ಮಾಡ್ತಾ ಇದ್ದಾರೆ. ಅವ್ರು ಏನಾದ್ರು ಬಾಗಿಲು ತೆಗೆದ ತಕ್ಷಣ ನನ್ನ ಬಗ್ಗೆ ಕೇಳಿದ್ರೆ ನಾನು ಆಗ್ಲೇ ನಿಂಗೆ ಹೇಳ್ಕೊಟ್ಟಲ್ಲ, ಹಾಗೆ ಹೇಳ್ಬೇಡಮ್ಮ. ದಯವಿಟ್ಟು ನಾ ಇಲ್ಲಿದ್ದೀನಿ ಅಂತ ಹೇಳ್ಬೇಡ. ಮಾವ ಯಾಕೋ ಒಂಥರ ಆಡ್ತಿದಾರಲ್ಲ. ಬಂದಿರೋದು ಯಾರು ಅಂತ ನೋಡ್ತೀನಿ, ಆಮೇಲೆ ಈ ಮಾವನ್ ವಿಚಾರಿಸ್ಕೋತೀನಿ.
ಸಂಧ್ಯಾ ಬಾಗ್ಲದೆ ಇಷ್ಟೊತ್ತಾಗಿ ಲೇಟ್ ಮಾಡಿದೆ. ಮಾವ ಆಚೆ ಬನ್ನಿ, ಬಂದಿರೋದು ಅಣ್ಣ ಮತ್ತೆ ಸಿರಿ. ನಿಜವಾಗ್ಲೂ ಬಂದಿರೋದು ಅವರೇನಾ? ಬೇರೆ ಯಾರು ಬಂದಿಲ್ಲ ತಾನೇ? ಹೌದು ಮಾವ, ಬಂದಿರೋದು ಅವರೇ. ನೀವು ಸುಮ್ನೆ ಆಚೆ ಬನ್ನಿ. ಇಲ್ಲ, ನಾನು ಬರಲ್ಲ. ಬೇರೆ ಯಾರಾದ್ರೂ ಬಂದು ನಾ ಇಲ್ಲಿರೋದನ್ನ ನೋಡಿದ್ರೆ ನನ್ನನ್ನು ಹೊಡೆದು ಸಾಯಿಸ್ಬಿಡ್ತಾರಷ್ಟೇ. ಬನ್ನಿ ಮಾವ, ನಾವು ಬರಲ್ಲ. ಬನ್ನಿ ಮಾವ. ಬರಲ್ಲ. ಅಯ್ಯೋ, ಬೇಡಮ್ಮ, ಹೊಡೆದು ಸಾಯಿಸ್ಬಿಡ್ತಾರ ಅವರು. ಬನ್ನಿ. ಬೇಡಮ್ಮ, 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 ಬೇಡ ಕಣಮ್ಮ. ಯಪ್ಪ, ಏನು ಹೇಳ್ತಾ ಇದ್ದೀರಾ ನೀವು? ಹೊಡೆದು ಸಾಯಿಸ್ತಾರ? ಯಾರು? ಅಷ್ಟಕ್ಕೂ ನೀವೇ ಬಚ್ಚಿಟ್ಕೊಂಡಿದ್ರಿ? ಅಂಕಲ್ ಏನಾಯ್ತು? ಯಾಕಿಷ್ಟು ಹೆದರ್ತಿದ್ದೀರಾ? ದೊಡ್ಡ ಅನಾಹುತ ಆಗೋಗಿದೆ. ಮೊದಲು ಡೋರ್ ಲಾಕ್ ಮಾಡ್ಬಿಡು. ಡೋರ್ ಲಾಕ್ ಮಾಡಿದ್ದೀನಿ. ಮೊದ್ಲು ಏನಾಯ್ತು ಅಂತ ಅದನ್ನ ಮೊದ್ಲು ಹೇಳಿ. ಈ ರೀತಿ ಎಲ್ಲ ಕೋಪ ಮಾಡ್ಕೋಬೇಡ. ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನಾನು ಈಗಾಗಲೇ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೀನಿ. ನನ್ನಿಂದ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ. ತಪ್ಪಾಗಿದೆಯಾ? ಏನು ಹೇಳ್ತಾ ಇದ್ದೀರಾ ನೀವು? ಹೌದಪ್ಪ, ಯಾವುದೋ ಒಂದು ಕಂಪ್ನಿ ನಂಬ್ಕೊಂಡು ನಾನು ನನ್ನ ಹತ್ರ ಇದ್ದ ಅಲ್ಪ ಸ್ವಲ್ಪ ದುಡ್ಡನ್ನ ಆ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದೆ. ನಾನು ಒಬ್ಬನೇ ಅಲ್ಲ, ರಸ್ತೆಯಲ್ಲಿ ಸಿಕ್ಕೋರಿಗೆಲ್ಲ ಮಾತಾಡಿ ಅವ್ರ ಹತ್ರನೂ ಅಷ್ಟಷ್ಟು ದುಡ್ಡು ಅಂತ ಹಾಕಿಸ್ತಾ ಬಂದೆ. ಈಗ ಕಂಪ್ನಿಯವ್ರು ಯಾರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಕಂಪ್ನಿ ಮುಚ್ಚೋಗಿರ್ಬೇಕು. ನನ್ನ ದುಡ್ಡು ಹೋಗೋದ್ರ ಜೊತೆಗೆ ಬೇರೆ ಜನ ದುಡ್ಡು ಹೊರಟಾಯ್ತು. ಈಗ ಅವರೆಲ್ಲ ನನ್ನನ್ನು ಹುಡುಕೊಂಡು ಬೀದಿ ಅಲಿತಾ ಇದ್ದಾರೆ. ಅಮ್ಮ, ಈ ಗಂಡಸರು ಮನೇಲಿದ್ರೆ ಎರಡರಷ್ಟು ಕೆಲಸ. ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ. ಮಾಡಿಕೊಟ್ರೆ ಕೆಲಸ ಮಾಡ್ತಾ ಮಾಡ್ತಾ ಅದನ್ನ ತಿನ್ನೋದೇ ಮರ್ತ್ಬಿಡ್ತಾರೆ. ಆಮೇಲೆ ಮತ್ತೆ ತಣ್ಣಗಾಗೋಯ್ತು ಬಿಸಿ ಮಾಡಿಕೊಡು ಅಂತ ಕರೀತಾರೆ. ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದಿನಾದ್ರೂ ಮನೇಲಿ ಇರಬಾರ್ದಾ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬಾರ್ದಾ ಅಂತ ಅನ್ಸುತ್ತೆ. ಅದೇ ಮನೇಲಿದ್ರೆ ಯಾಕಾದ್ರೂ ಮನೇಲಿದ್ದಾರೋ ಆಫೀಸ್ಗೆ ಹೋಗ್ಬಾರ್ದಾ ಅನ್ಸುತ್ತೆ. ನನಗಂತೂ ಸಾಕಾಗೋಗುತ್ತೆ. ಅಪರೂಪಕ್ಕೆ ಮನೇಲಿರ್ತಾರೆ. ಅದೇ ಆಫೀಸಲ್ಲಿದ್ರೆ ಅವ್ರಿಗೆ ತಿನ್ನೋ ಕಡೆ ಗಮನನೇ ಇರೋದಿಲ್ಲ. ಅದೇ ಮನೇಲಿದ್ರೆ ಹೆಂಡತಿ ಕಣ್ಣೆದ್ರಿಗಿರ್ತಾಳೆ, ಅವಳಿಗೆ ಹೇಳಿ ಏನಾದ್ರೂ ಮಾಡಿಸ್ಕೋಬೋದಲ್ಲ ಅನ್ನೋ ಆಸೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.